ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋದು ಪಕ್ಕಾನ? ಹಾಗಾದ್ರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರು? ಎಸ್, ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋದು ಪಕ್ಕಾನ? ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋದು ಪಕ್ಕಾನ? ಹಾಗಾದರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷರು ಯಾರು? ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡ್ತಾರೆ? ಶಾಸಕರ ಬೆಂಬಲ ಯಾವ ನಾಯಕನಿಗಿದೆ? ಆ ಕೈ ನಾಯಕ ಕೆಪಿಸಿಸಿ ಅಧ್ಯಕ್ಷರಾಗೋದು ಪಕ್ಕಾನ? ಆ ಕೈ ನಾಯಕನಿಗೆ ಕೈ ಶಾಸಕರು ಬೆಂಬಲ ಕೊಡ್ತಾರ? ಸಿಎಂ ಸಿದ್ದು ಕೂಡ ಆ ನಾಯಕನ ಮೇಲೆ ಒಲವು ಇರುವುದು ನಿಜಾನ? ಒಂದು ವೇಳೆ ಆ ನಾಯಕ ಕೈ ಅಧ್ಯಕ್ಷರಾದರೆ 6 ಶಕ್ತಿಗಳ ಅವರ ಮೇಲೆ ಇದೆಯಂತೆ. ಹಾಗಾದರೆ ಆ ಕೈ ನಾಯಕ ಯಾರು? ಆ 6 ಶಕ್ತಿಗಳು ಯಾವ್ಯಾವು? ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಕಳೆದ ಸುಮಾರು 1-1.5 ತಿಂಗಳಿಂದಲೂ ಕೂಡ ನಡ್ಕೊಂಬತ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು, ಅಧ್ಯಕ್ಷರನ್ನ ಯಾರನ್ನ ಮಾಡಬೇಕು, ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಕೆಪಿಸಿಸಿ ಪಾಳೆಯದಲ್ಲಿ, ಅಂದರೆ ಕಾಂಗ್ರೆಸ್ ಕೈ ಪಾಳೆಯದಲ್ಲಿ ಪ್ರತಿನಿತ್ಯ ಕೇಳಿಬರ್ತಾ ಇರುವಂಥದ್ದು. ಕೆಲವರು ಕೆಪಿಸಿಸಿ ಅಧ್ಯಕ್ಷರನ್ನ ಇಂಥವ್ರನ್ನೇ ಮಾಡಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ರವಾನೆ ಮಾಡಿರುವಂತಹದ್ದು. ಆದರೆ ಮತ್ತಷ್ಟು ಕೆಲವರು ಈ ನಾಯಕರನ್ನು ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನರು ಕೂಡ ಹೇಳ್ತಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಕೂಡ ಆ ನಾಯಕನ ಮೇಲೆ ಸಾಕಷ್ಟು ಒಲವನ್ನು ಕೂಡ ತೋರಿದ್ದಾರೆ. ಅಂದರೆ ಇವರಾದರೆ ಕೆಪಿಸಿಸಿ ಅಧ್ಯಕ್ಷರಿಗೆ, ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಂತ ಹೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾದರೆ ಹೈಕಮಾಂಡ್ ಯಾರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಾರೆ, ಯಾವ ನಾಯಕರನ್ನ ಕೂರಿಸ್ತಾರೆ, ಮತ್ತು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಕೂತ್ಕೊಳ್ಳುವಂತಹ ಆ ನಾಯಕನಿಗೆ ಶಾಸಕರ ಬೆಂಬಲ ಇದೆಯಾ? ಈ ಎಲ್ಲ ವಿಚಾರಗಳು ಈಗ ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತಹದ್ದು. ಎಸ್, ಆ ನಾಯಕ ಬೇರೆ ಯಾರೂ ಅಲ್ಲ, ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷರಾಗೋದು ಪಕ್ಕಾನ? ಸಾಹುಕಾರ್ಗೆ ಬಹುಪಾರಕ್ ಅಂತರ ಹೈಕಮಾಂಡ್. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯುತ್ತಾರ? ಸತೀಶ್ ಜಾರಕಿಹೊಳಿಗಿರುವ ಆ 6 ಶಕ್ತಿಗಳು ಯಾವ್ಯಾವು? ಎಸ್, ಇದು ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಂಬರ್ 1, ಶಾಸಕರ ಸಂಪೂರ್ಣ ಬೆಂಬಲ. ನಂಬರ್ 2, ವಿವಾದ ಮುಕ್ತ ಇಮೇಜ್ ಇಟ್ಕೊಂಡಿರುವಂತಹ ವ್ಯಕ್ತಿ. ನಂಬರ್ 3, ಜನಶಕ್ತಿ ಜೊತೆಗೆ ಒಂದಷ್ಟು ಹಣಬಲವನ್ನು ಕೂಡ ಹೊಂದಿರುವಂತಹ ವ್ಯಕ್ತಿ. ನಂಬರ್ 4, ಸೈಲೆಂಟ್ ಗೇಮರ್. ನಂಬರ್ 5, ಸೌಮ್ಯ ಚಾಣಕ್ಯನ ಶಕ್ತಿ ಸತೀಶ್ ಜಾರಕಿಹೊಳಿಗಿರುವಂತಹದ್ದು. ಎಸ್, ನಂಬರ್ 6, ಹೈಕಮಾಂಡ್ ಒಲವು ಕೂಡ ಸತೀಶ್ ಜಾರಕಿಹೊಳಿಯವರಿಗೆ ಇರುವಂತಹದ್ದು. ಎಸ್, ಈಗಾಗಲೇ ಸತೀಶ್ ಜಾರಕಿಹೊಳಿಯವರು ಕೆಪಿಸಿಸಿ ಅಧ್ಯಕ್ಷರಾದರೆ ಆ 6 ಶಕ್ತಿಗಳನ್ನು ಆ 6 ಶಕ್ತಿಗಳಿಗೆ ಅವರು ಸಂಪೂರ್ಣವಾದಂತಹ ಒಬ್ಬ ಫಿಟ್ ನಾಯಕ ಅಂತೇಳಿ ಈಗ ಗೊತ್ತಾಗಿರುವಂಥದ್ದು. ಒಂದು ಶಾಸಕರ ಸಂಪೂರ್ಣ ಬೆಂಬಲ ಕೂಡ ಸತೀಶ್ ಜಾರಕಿಹೊಳಿ ಅವರಿಗಿರುವಂತಹದ್ದು.
ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ವಿವಾದ ಕೂಡ ಅವ್ರಿಗಿಲ್ಲ. ಒಂದು ಗುಡ್ ಇಮೇಜನ್ನು ಕೂಡ ಇಟ್ಕೊಂಡಿರುವಂತಹ ನಾಯಕ. ಜೊತೆಗೆ ಜನಶಕ್ತಿ ಕೂಡ ಇದೆ, ಜೊತೆಗೆ ಅದ್ರ ಜೊತೆಗೆ ಹಣಬಲ ಕೂಡ ಇದೆ. ಇಷ್ಟೇ ಅಲ್ಲ, ಸೈಲೆಂಟ್ ಗೇಮರ್ ಕೂಡ. ಅಂದರೆ ಎಲ್ಲೋ ಒಂದು ಕಡೆ ಒಂದಷ್ಟು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುವಂತಹ ನಾಯಕ ಅಲ್ಲ. ಯಾವುದೇ ಒಂದು ಹೇಳಿಕೆಯನ್ನು ಕೊಡಬೇಕಾದ್ರೂ ಕೂಡ ಬಹಳ ಸೂಕ್ಷ್ಮವಾಗಿ, ಬಹಳ ಎಚ್ಚರಿಕೆಯಿಂದ, ಪಕ್ಷಕ್ಕೂ ಡ್ಯಾಮೇಜ್ ಆಗದಂಗೆ, ವ್ಯಕ್ತಿತ್ವಕ್ಕೂ ಡ್ಯಾಮೇಜ್ ಆಗದಂಗೆ, ಯಾವುದೇ ಅಂದರೆ ಎಲ್ಲೂ ಕೂಡ ಡ್ಯಾಮೇಜ್ ಮಾಡಿಕೊಳ್ಳದಂತಹ ವ್ಯಕ್ತಿ. ಸೈಲೆಂಟ್ ಗೇಮರ್ ಅಂದರೆ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡುವಂತಹ ವ್ಯಕ್ತಿ. ಯಾವುದೇ ಒಂದು ಸೆನ್ಸಿಟಿವ್ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಕೂಡ ಮಾಡ್ತಾರೆ. ಜೊತೆಗೆ ಇವರು ಸೌಮ್ಯ ಸ್ವಭಾವದವರು. ಚಾಣಕ್ಯನ ಶಕ್ತಿ ಕೂಡ ಸತೀಶ್ ಜಾರಕಿಹೊಳಿಯವರಿಗೆ ಇರುವಂತಹದ್ದು. ಜೊತೆಗೆ ಇಷ್ಟೆಲ್ಲ ಇದ್ದರೂ ಕೂಡ ಹೈಕಮಾಂಡ್ ಒಲವು ಕೂಡ ಇಟ್ಕೊಂಡಿರುವಂಥದ್ದು. ಅಂದರೆ ಹೈಕಮಾಂಡ್ ಈ ನಾಯಕನಿಗೆ, ಅಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷನ ಪಟ್ಟ ಕಟ್ಟಿದ್ರೆ ಮುಂದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಅಂದರೆ ತುಂಬ ಕ್ಲೀನ್ ಇಮೇಜನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಅಂತೇಳಿ ಈಗಾಗಲೇ KPCC ಅಧ್ಯಕ್ಷರು ಕೂಡ ಗೊತ್ತಾಗಿರುವಂಥ, ಅಂದರೆ ಹೈಕಮಾಂಡ್ಗೂ ಕೂಡ ಗೊತ್ತಾಗಿರುವಂಥದ್ದು. ಸೊ ಹಾಗಾಗಿ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ, ಒಂದಷ್ಟು ವರ್ಚಸ್ಸನ್ನು ಇಟ್ಕೊಂಡಿರುವಂತಹ ನಾಯಕ, ಯಾವುದೇ ರೀತಿಯಾದಂತಹ ಇಮೇಜನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಅವರು ಬಿಟ್ಕೊಂಡಿಲ್ಲ. ಸೊ ಹಾಗಾಗಿ ತುಂಬ ಕ್ಲೀನ್ ಇಮೇಜನ್ನು ಇಟ್ಕೊಂಡಿರುವಂತಹ ನಾಯಕ. ಸೊ ಹಾಗಾಗಿ ಈ ವ್ಯಕ್ತಿ KPCC ಅಧ್ಯಕ್ಷರಾದರೆ ಪಕ್ಷವನ್ನು ಮುನ್ನಡೆಸೋದಕ್ಕೆ, ಪಕ್ಷವನ್ನು ಕಟ್ಟೋದಕ್ಕೆ, ಬೂತ್ ಮಟ್ಟದಿಂದ ಪಕ್ಷವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಸಿದ್ದರಾಮಯ್ಯವರ ಲೆಕ್ಕಾಚಾರ, ಜೊತೆಗೆ ಹೈಕಮಾಂಡ್ ಕೂಡ ಲೆಕ್ಕಾಚಾರ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿಯವರು KPCC ಅಧ್ಯಕ್ಷರಾಗ್ತಾರಾ?